ವೆಲ್ಕಮ್ ಟು ತಮಿಳ್ನಾಡು. ಇದೇ ತಾನೇ ಎಂಡ ತಮಿಳ್ನಾಡಲ್ಲಿ ಪೆಟ್ರೋಲ್ ಬಂಕ್ ಹುಡ್ಕೋದು ಆ್ಯಂಡ್ ನಮ್ಮ ಸ್ಟೇಟಲ್ಲಿ ಗಂಡು ಮಕ್ಳಿಗೆ ಹೆಣ್ಣು ಹುಡ್ಕೋದು ಎರಡೂ ಕಷ್ಟನೇ. ಯಾವುದೇ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ. ಯಾವ ಲೆವೆಲಲ್ಲಿದೆ ಅಂದರೆ ನೋಡಿ ನೇಚರ್ ಆ್ಯಂಡ್ ಡ್ಯಾಮ್ ಈ ಕಡೆ. ಸೊ ದಟ್ಸ್ ವೈ ಟಿಫನ್ ಮಾಡಿಲ್ಲ, ಫಿಶ್ ತಿನ್ನೋಣ ಅಂತೇಳಿ ಬೆಳಗ್ಗೆನ. ಮಗ ನಿನ್ನ ತಮ್ಮ ನೋಡ ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ಶುಭೋದಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಯ್ ಮಿನಿಯಾ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀವಿ ಅಂತ ಅಂದ್ಕೊತೀನಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಇವತ್ತಿನ ನಮ್ಮ ಪಯಣ ಇಲ್ಲಿಗೇನೆ. ಎಸ್, ಸ್ವಲ್ಪ ಲೇಟಾಗೇ ಹೊರಟೆ ಬಿಕಾಸ್ ನಿದ್ದೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ಈ ರೈಡಲ್ಲಿ ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ನಮ್ಮ ಹುಡುಗ ಒಬ್ಬ ಅವನೇ, ನಮ್ಮ ಗೆಳೆಯ. ಬನ್ನಿ ಅವನ್ನ ಮುಂದೆ ಪಿಕ್ ಮಾಡಿಕೊಂಡು ಜೊತೆಗೆ ಹೋಗೋಣ. ಅವನಿಗೆ ಆ್ಯಕ್ಚುಲಿ 7:30 ಹೋಗೋಣ ಅಂತ ಹೇಳಿದ್ದೆ, ಬಿಕಾಸ್ ಅವ್ನು ಬೇಗ ಬಂದ್ಬಿಟ್ಟು ನನಗೆ ವೆಯ್ಟ್ ಮಾಡಲಿ ಅಂತ. ಈಗ ಆಲ್ರೆಡಿ 8 ಗಂಟೆ ಆಗಿದೆ. ಬಿಕಾಸ್ ನನ್ನದೊಂದು ಬ್ಯಾಡ್ ಹ್ಯಾಬಿಟ್ ಗೈಸ್, ನನಗೆ ವೆಯ್ಟ್ ಮಾಡೋದಕ್ಕಾಗಲ್ಲ. ಸೊ ದಟ್ಸ್ ವೈ ಅವನಿಗೆ ಒಂದು ಹಾಫ್ ಆನ್ ಅವರ್ ಮುಂಚೆ ಹೇಳಿದ್ದೆ. ಪಾಪ ಬಂದ್ಬಿಟ್ಟು ವೆಯ್ಟ್ ಮಾಡ್ತವನೆ, ಮೇಲೆ ಕಾಲ್ ಮಾಡ್ತವನೆ. ಬನ್ನಿ ಪಿಕ್ ಮಾಡ್ಕೊಂಡು ಹೋಗೋಣ. ಹಾಂ ಯಾವುದಿದು ಬೈಕು? ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಆ ಸೈಡು. ಸೊ ದಟ್ಸ್ ವೈ ರೈಡಿಂಗ್ ಗೇರ್ಸ್ ಏನೂ ಹಾಕ್ಕೊಂಬಂದಿಲ್ಲ, ಸಿಂಪಲಾಗೆ ಒಂದು ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಬಂದಿದ್ದೀನಿ ಅಷ್ಟೇ. ಬೆಳಗ್ಗೆನೇ ಟ್ರಾಫಿಕಲ್ಲಿ ಇವನಿಗೆ ಇಲ್ಲೇ ವೆಯ್ಟ್ ಮಾಡೋ ಒಂದಿದ್ದೆ, ಅದು ಎಲ್ಲಿದ್ದಾನೋ ಏನೋ. ಈಗ ಅವ್ನು ನನ್ನ ಆಟ ಆಡಿಸ್ತವನೆ, ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ. ಏನಕ್ಕೆ ಲೇಟ? ಹೋಗೋಣ. ಓಕೆ, ಏನಿವತ್ತು ಇಷ್ಟೊಂದು ರಶ್ ಇದೆ? ಓಕೆ, ಫೈನಲಿ ಎತ್ತಿಬೆಲೆ ಟೋಲಲ್ಲಿದ್ದೀವಿ. ಟೀ ಆಯ್ತಾ? ಹಾಂ ಅದೇನಾ, ಟೀ ಅಂದರೆ ಗೊತ್ತಲ್ಲ. ಬೈಕ್ಗಳಿಗೆ ಅಮೌಂಟ್ ಇಲ್ಲಲ್ಲ? ಏಯ್ ಕೇಳೋ ಒಂದು ಸಲ, ಪೇ ಮಾಡೋಣ. ಏಯ್ ಕೇಳಿ ನೋಡು ಒಂದು ಸಲ. ಗೈಸ್, ವೆಲ್ಕಮ್ ಟು ತಮಿಳ್ನಾಡು. ಇದೇ ತಾನೇ ಎಂಡ? ಎಸ್, ವೆಲ್ಕಮ್ ಟು ತಮಿಳ್ನಾಡು. ಆ್ಯಂಡ್ ಇಲ್ಲಿಂದ ಎಷ್ಟು 80 ಕಿಲೋಮೀಟರ್ ಇದೆಯಲ್ಲ ಡ್ಯಾಮು? 70ನಾ? ಓಕೆ, ಇಲ್ಲಿಂದ KRP ಡ್ಯಾಮ್ ಅಂದರೆ ಕೃಷ್ಣಗಿರಿ ಡ್ಯಾಮ್ 70 ಕಿಲೋಮೀಟರ್ ಇದೆ ಅಂತ. ಓಕೆ, ಕಂಪ್ಲೀಟ್ ಹೈವೇನೇ. ಬನ್ನಿ ಹೋಗೋಣ. KFCಗೆ ಏನು ಟೀ ಕುಡಿಯೋದಕ್ಕ? ಚಿಕನ್ ಟೀ ಸಿಗುತ್ತಾ ಅಲ್ಲಿ? ನೋ ಕಾಮೆಂಟ್ಸ್. Hey, y'all, come look at this. ತಮಿಳ್ನಾಡಲ್ಲಿ ಪೆಟ್ರೋಲ್ ಬಂಕ್ ಹುಡ್ಕೋದು ಆ್ಯಂಡ್ ನಮ್ಮ ಸ್ಟೇಟಲ್ಲಿ ಗಂಡು ಮಕ್ಳಿಗೆ ಹೆಣ್ಣು ಹುಡ್ಕೋದು ಎರಡೂ ಕಷ್ಟನೇ. ಗೈಸ್, ಲುಕ್ ಅಟ್ ದ ಬ್ಯೂಟಿ. ಏನು ನೀವು ಬೋತ್ ಸೈಡ್ಸ್ ನೋಡ್ತಿದ್ದೀರಾ? ಲೈಕ್ ಕಂಪ್ಲೀಟ್ ಹಿಂಗೆ ಇದೆ ಇದು ಅಪ್ ಟು ಕೃಷ್ಣಗಿರಿ ತಾನ. ಇನ್ನೂ 40 ಕಿಲೋಮೀಟರ್ಸ್ ಏನೋ ಇದೆ. ಸಿ ಕಂಪ್ಲೀಟ್ ಇನ್ಮೇಲೆ ಬೆಟ್ಟ ಗುಡ್ಡಗಳ. ಈ ಕ್ಲೈಮೇಟಲ್ಲಿ ಆ ಟೀ ಕುಡಿಯೋದೇ ಮಜಾ. ಬನ್ನಿ ಟೀಗೆಲ್ಲ ಸ್ಟಾಪ್ ಹಾಕೋಣ ಮುಂದೆ. ಆ್ಯಂಡ್ ಸಿ ದ ಬ್ಯೂಟಿ. ಇಂಥ ಹೈವೇ ಮಧ್ಯದಲ್ಲೂ ಇಂಥ ಒಂದು ಕ್ಲೈಮೇಟ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್, ಇಲ್ಲೆಲ್ಲ ಮಳೆ. ಹಾಂ ಆ್ಯಂಡ್ ಇಲ್ಲಿ ಮಳೆ ನಮ್ಮ ಸ್ಟೇಟ್ಗಿನ ಮುಂಚೆ ಒಂದು 2 months ಬಿಫೋರ್ ಆಗುತ್ತೆ. ಸೊ ದಟ್ಸ್ ವೈ ಕಂಪ್ಲೀಟ್ ಗ್ರೀನ್ ಆಗಿದೆ ಎಲ್ಲ. ಸಖತ್ತಾಗಿದೆ ನೋಡೋದಕ್ಕೂ. ನೋಡ್ಬೋದು ನೀವು ಇಲ್ಲಿ ಬೆಟ್ಟ ಎಲ್ಲ.
1 ವೀಕಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸಲ್ಲಿ ಏನೇನೋ ತಳಮಳ ಬಿಕಾಸ್ ಆಫ್ ನಮ್ಮ ಡಿ-ಬಾಸ್ ಇನ್ಸಿಡೆಂಟ್. ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ. ಬಟ್ ಒಂದಂತೂ ಶೋ, ಯಾವುದೇ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ, ಸೋಲಿಗೂ ಸೋಲದ ಗೆದ್ದೀಗದ ಒಬ್ಬನೇ ನಮ್ಮ ಯಜಮಾನ. ಇನ್ನು ತುಂಬ ಟೈಮ್ ಇದೆ ಮಾತಾಡೋದಕ್ಕೆ, ಬನ್ನಿ ಮಾತಾಡ್ತೀನಿ. ಆ್ಯಂಡ್ ಹೈವೇಲಿ ಹೋಗ್ತಿದ್ದೀವಿ ಅನ್ನೋ ಫೀಲೇ ಇಲ್ಲ, ಬಿಕಾಸ್ ನೇಚರ್ ಅಷ್ಟು ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದು 2 ಕಿಲೋಮೀಟರ್ಸ್ಲೇ ಡೈವರ್ಷನ್ ಇದೆ ಅಂತ. ನಮ್ಮ ಗೆಳೆಯನ ಪರಿಚಯ ನಿಮಗೆ ಮಾಡಿಕೊಟ್ಟಿಲ್ಲ ಅಲ್ವಾ ಬಾಸ್? ಬನ್ನಿ ಅಲ್ಲಿ ಮುಂದೆ ನಿಮ್ಮ ಬಯೋಡಾಟ ಹೇಳಿವಂತೆ. ನಮ್ಮ ಕಡೆ ಹೆಣ್ಗಳು ಭಾಳ ಇದಾವೆ ಬಾ, ಯಾವ್ದಾನ ಒಂದು ತಗ್ಲಾಕೋಬೋದು ನಿಂಗೆ. ಯಾವುದೋ ಕಂಪ್ನಿ ಇದು? ಡೆಲ್ಟಾನಾ ನೆಲ್ಟಾನಾ? ಅದು ಡೆಲ್ಟಾ ಲ್ಯಾಪ್ಟಾಪ್ದಾ? ಅಲ್ಲ ಓ ಡೆಲ್ ಅದು. ನೋಡಿ ವೇ ಎಷ್ಟು ಅಮೇಝಿಂಗ್ ಆಗಿದೆ. ಸೊ ದಟ್ಸ್ ವೈ ಡೈವರ್ಷನ್ ತೊಗೊಂಡೆ ಗೈಸ್. ನಮ್ಮ ಅಣ್ಣ ಏನೋ ಹೇಳ್ದ, ಏನು ಗೊತ್ತಾ ಡೈಲಾಗು? ಹಂಸ ಬಂದಾಗ ಗಾಡಿಗೆ ಬ್ರೇಕ್ ಹಾಕ್ಬೇಕಂತೆ, ಹಂಸ ಬಂದಾಗ ಹುಡುಗಿ ಬಂದಾಗ ನಮ್ಮ ಲೈಫ್ಗೆ ಬ್ರೇಕ್ ಆಗ್ತಾಳಂತೆಲ್ಲ. ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ, ಐ ಹೇಟ್ ಗರ್ಲ್ಸ್. ಗೈಸ್ ಫೈನಲಿ ಡ್ಯಾಮ್ಗೆ ಇನ್ನೂ ಬಂದಿಲ್ಲ. ಇನ್ನೂ ಒಂದು 6 ಕಿಲೋಮೀಟರ್ ಇದೆ. ಆ್ಯಂಡ್ ಈ ಡ್ಯಾಮ್ದು ವಿಶೇಷತೆಗಳು ಅಲ್ಲೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಚೆನ್ನಾಗಿದೆ. ಆ್ಯಂಡ್ ಡ್ಯಾಮ್ ಆದಮೇಲೆ ಲೈಕ್ ಉದ್ಯಾನವನ ಇದೆ, ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ದಟ್ಸ್ ವೈ ತಮಿಳ್ನಾಡಲ್ಲಿ ಯಾವುದು ಮೆಟ್ಟೂರು ಡ್ಯಾಮ್ ಆದಮೇಲೆ ಒನ್ ಆಫ್ ದಿ ಬೆಸ್ಟ್ ಡ್ಯಾಮ್ ಅಂತಲೇ ಹೇಳ್ಬೋದು KRP ಡ್ಯಾಮ್. ಕೃಷ್ಣಗಿರಿ ಏನೋ KRP ಫುಲ್ ಫಾರ್ಮ್ ಏನೋ ಇದೆ, ಬನ್ನಿ ಹೇಳ್ತೀನಿ ಅಲ್ಲಿ. ಯಾವ ಸೈಡಾ? ಇಲ್ಲೇ ಅದೋ ಇದೆ. ಯಪ್ಪ ಆ ಇಂಗ್ಲೀಷಲ್ಲನ ಹಾಕಲ್ಲ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಸ್ಪೆಕ್ಟ್ ಇದೆಯಾ ಯಾವುದಾನ ಒಂದು? ಕಣ್ಣಲ್ಲಿ ಹಾಕೊಂಬಿಡೋಣ, ಸ್ಕ್ಯಾನ್ ಮಾಡ್ಬಿಟ್ಟು ಹಂಗೆ ಟ್ರಾನ್ಸ್ಲೇಟ್ ಮಾಡುತ್ತಾ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಥೂ, ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಛೇ. ಓಹೋ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಇದೆ ಬ್ಯಾಕ್ ವಾಟರ್ ಅಂತೂ. ಬನ್ನಿ ನಮಸ್ಕಾರ ಸರ್. ನಮಸ್ಕಾರ ಬನ್ನಿ ನಾನು ಬಂದಾಯ್ತಲ್ಲ, ನಾನು ಬಂದು ನಿಂತ ಮೇಲೆ ನೀವೇನು ಬನ್ನಿ ಅಂತ ಕರೆಯೋದು? ಫೋಟೋಸಿ ಮಸ್ತಿದೆ. ಆ್ಯಂಡ್ ಅದಕ್ಕೆ ನಮ್ಮ ಅಣ್ಣ ಪಂಚೆ ಶಲ್ಯ ಎಲ್ಲ ಹಾಕೊಂಬತ್ತು ತಂದಿದ್ದಾನೆ. ಇಲ್ಲೇ ಫೋಟೋ ಶೂಟ್ ಒಂದು ಸಿಂಗಲ್ಸ್ದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸಮಸ್ಯೆ ಏನು ಗೊತ್ತಾ? ಬಿಸಿಲು ಸಿಕ್ಕಾಪಟ್ಟೆ. ಓಕೆ ಗೈಸ್, ಬ್ಯಾಕ್ ವಾಟರ್ ನೋಡಿದ್ದಾಯ್ತು. ನೆಕ್ಸ್ಟ್ ಎಲ್ಗೋ? ಡ್ಯಾಮ್ಗಾ? ಅಡಿ ಅಯ್ಯಪ್ಪ. ಚಲೋ ಗೈಸ್, ಯಾವ ಲೆವೆಲಲ್ಲಿದೆ ಅಂದರೆ ನೋಡಿ ನೇಚರ್. ಆ್ಯಂಡ್ ಡ್ಯಾಮ್ ಈ ಕಡೆ, ಒಳಗಡೆ ಅಲೋ ಇಲ್ಲ, ಆ ಸೈಡೆಲ್ಲೋ ಇದೆ ಮೇ ಬಿ. ಯಾವ ಲೆವೆಲಲ್ಲಿದೆ ನೋಡಿ. ಈ ಡ್ಯಾಮ್ದೊಂದು ಸ್ಪೆಷಾಲಿಟಿ ಏನಂದರೆ ಸುತ್ತಮುತ್ತ ಕಂಪ್ಲೀಟ್ ಬೆಟ್ಟ ಗುಡ್ಡಗಳೇ, ಮಿಡ್ಲಲ್ಲಿದೆ ಡ್ಯಾಮ್. ಆ್ಯಂಡ್ ಇಲ್ಲಿದೆ ಮೈನ್ ಗೇಟು. ಬಸ್ ಹೆಂಗೆ ಹೋಯ್ತು? ಗೇಟ್ ಎಷ್ಟಿದೆ? ಯಾವಲ್ಲ ಬಾಯ್ ನಿನ್ನ ಬಯೋಡಾಟ ಹೇಳೋ ನಮ್ಮ ವ್ಯೂವರ್ಸ್ಗೆ. ನೋಡಿ ಏನು ಸ್ಮಾರ್ಟ್ ಆಗವನೆ ಮಗ. ನಿನ್ನ ತಮ್ಮ ನೋಡ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಳಿಗ್ಗೆ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಅಣ್ಣನೇ ಲೇಟ್ ಮಾಡಿದ್ದು ಅಲ್ಲ. ನಾನಲ್ಲ, ಇವನೇ ಲೇಟ್ ಮಾಡಿದ್ದೆ. ಅಲ್ಲ, ನಾನು ಇಲ್ಲೇ ಕುಂತ್ಕೊಂಡಿದ್ದೀನಿ. 100 ಮೀಟ್ರ್ ಹೋಗಿ ನಿಲ್ಸೋನು ಗಾಡಿ. ನೀವು ನೀವು ವಾಕಿಂಗ್ ಇಷ್ಟ ಅಲ್ಲ ಬೇಕೇನೋ. ಆ್ಯಂಡ್ ಇದು ನೋಡೋದಕ್ಕೆ ನಮ್ಮ KRS ಇದೆಯಲ್ಲ, ಯಾವುದು ಬೃಂದಾವನ್ ಗಾರ್ಡನ್ ಹಂಗಿದೆ, ಬಟ್ ಆ ಲೆವೆಲಲ್ಲಿ ಏನಿಲ್ಲ, ಇಷ್ಟೇನ. ಏನು ಮಚ್ಚ ನಮ್ಮ KRS ಬೀಟ್ ಮಾಡುತ್ತಾ ಈ ಡ್ಯಾಮು? ಇಲ್ಲ ಅಲ್ಲ, ಅದ್ರ
ಕಾಲು ಭಾಗ ಇದೆ ಅಷ್ಟೇ. ತೋರಿಸ್ಬಿಟ್ಟು ಆಫ್ರಿಕಾದಿಂದ ಹಂಗೇ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದು ನಿನಗೆ ಹಾಕ್ಬೇಕ್ಲಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇನ್ನೊಂದಿದೆ ನೋಡಿ ಪ್ಲೇಸು, ಇದ್ಯಾವುದು ಉದ್ಯಾನವನನ, ಇದು ಅಷ್ಟೇ ಅಮೇಝಿಂಗ್ ಆಗಿದೆ. ಗೈಸ್ ಈ ನದಿ ಬಂದ್ಬಿಟ್ಟು ಪೆನ್ನೈ ನದಿ ಗೈಸ್. ಅವಾಗ್ಲಿಂದ ಒಬ್ಬನೇ ಫೀಲಲ್ಲಿ ನಡ್ಕೊಂಡು ಹೋಗ್ತಾವ್ನು. ಏನೋ ಗೊತ್ತಾ, ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ದಾನೆ. ಆ್ಯಕ್ಚುಲಿ 9 ಗಂಟೆಗೆ ಮೆಸೇಜ್ ಮಾಡಿದ್ದಾನೆ, ಇನ್ನೂ ರಿಪ್ಲೈ ಬಂದಿಲ್ಲ ಅದಕ್ಕೆ. ಸೊ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆ್ಯಂಡ್ ಈ ಡ್ಯಾಮ್ಗೆ ಅರ್ಕಾವತಿ ನದಿ ಕೂಡ ಜಾಯ್ನ್ ಆಗುತ್ತೆ. ಆ್ಯಂಡ್ ಅರ್ಕಾವತಿ ಗೊತ್ತಲ್ಲ ನಿಮಗೆ, ನಂದಿ ಹಿಲ್ಸಲ್ಲಿ ಉಗಮ ಆಗುತ್ತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀವಿ ಮಂಚನ ಬೆಲೆ ಅಂತ. ಲೈಕ್ ಅಲ್ಲಿಂದ ಫ್ಲೋ ಆಗಿಬಿಟ್ಟು ಅಗೇನ್ ಈ ಡ್ಯಾಮ್ಗೆ ಜಾಯ್ನ್ ಆಗಿ ಇಲ್ಲಿಂದ ಅಗೇನ್ ಮುಂದೆ ತಮಿಳ್ನಾಡಲ್ಲಿರೋ ತಿರುವಣ್ಣಾಮಲೈ ಡಿಸ್ಟಿಕ್ಗೆ ಆ ಸೈಡ್ ಫ್ಲೋ ಆಗುತ್ತೆ. ಆ್ಯಂಡ್ ಈ ತಮಿಳ್ನಾಡಲ್ಲಿ ಒನ್ ಆಫ್ ದಿ ಬೆಸ್ಟ್ ಡ್ಯಾಮ್ಸ್ ಅಂತ ಹೇಳ್ಬೋದು. ಬಿಕಾಸು ಎಂಟ್ರೆನ್ಸೇ ಹಂಗಿದೆ, ಒಂದು ಗಾರ್ಡನ್ ಟೈಪ್ ಮಾಡಿದ್ದಾವೆ. ಸೊ ಅಲ್ಲಿಂದ ಎಂಟ್ರೆನ್ಸ್ ಇದೆ. ಆ್ಯಂಡ್ ಗೈಸ್ ಇಲ್ಲಿ ಡ್ಯಾಮ್ದೊಂದು ಸ್ಪೆಷಲ್ ಏನು ಗೊತ್ತಾ, ಯೂಶ್ವಲಿ ನೀವೆಲ್ಲ ಡ್ಯಾಮಲ್ಲಿ ನೋಡ್ದಂಗೆ ಗೇಟ್ಸು ರಿವ್ಯೂ ದೊಡ್ಡದಾಗೇ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ, ದೊಡ್ಡ ಗೇಟ್ಸು ಮತ್ತು ಚಿಕ್ಕ ಗೇಟ್ಸು ಅಂದರೆ ಬಿಗ್ ಗೇಟ್ ಮತ್ತು ಸ್ಮಾಲ್ ಗೇಟ್ ಅಂತ ಸಪ್ರೇಟ್ ಆಗಿದೆ. ಅಪ್ಪ ಬಿಸಿಲು ಯಾವ ಲೆವೆಲಲ್ಲಿದೆ ಗೊತ್ತಾ, ಎಷ್ಟೊಂದು ವೈಟ್ ಇದೆ, ಕಂಪ್ಲೀಟ್ ಬ್ಲ್ಯಾಕ್ ಆಗಿಬಿಟ್ಟೆ. ಒಳ್ಳೆ ನಟ ಮಗ ನೀನು. ಸಿ ನೋಡಿ, ಇದು ಬಂದ್ಬಿಟ್ಟು ಬಿಗ್ ಗೇಟ್ಸು. ವಾಟರ್ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಆದಾಗ ಈ ಗೇಟ್ನ ಓಪನ್ ಮಾಡ್ತವೆ. ಆ್ಯಂಡ್ ಆ ಸೈಡ್ ಒಂದಿದೆ, ಅದು ಸ್ಮಾಲ್ ಗೇಟ್ಸು. ಅಲ್ಲಿ ಓಪನ್ ಇದೆ ಸ್ಮಾಲ್ ಗೇಟ್ದು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ತೀನಿ. ಬಟ್ ನೆಕ್ಸ್ಟ್ ಲೆವೆಲಲ್ಲಿದೆ ಗೇಟ್ಸ್ ಅಂತೂ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಬೇಕಾದ್ರೆ ನೀವು ನೋಡ್ತಾ ಇರಿ, ಅವನ್ ಟಾಪಾಗಿ ಬರ್ತಾನೆ. ಆ್ಯಂಡ್ ಗೈಸ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಜಸ್ಟ್ ಒಂದು 80 to 90 ಕಿಲೋಮೀಟರ್ಸ್ ಇದೆ. ಅಮೇಝಿಂಗ್ ಆಗಿದೆ. ಹಾಂ, ಫ್ಯಾಮಿಲಿ ಅಷ್ಟೇ ಅಲ್ಲ ಅಂತೆ, ಸಿಂಗಲ್ಸ್ ಕೂಡ ವಿಸಿಟ್ ಮಾಡ್ಬೋದಂತೆ. ನಿಮ್ಮ ಪಾದ ಜೆರಾಕ್ಸ್ ಮಾಡಿಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಚೆನ್ನಾಗಿದೆ, ಬನ್ನಿ ಅಲ್ಲಿ ಗೇಟ್ಸ್ ಹತ್ರ ಹೋಗೋಣ. ಅಲ್ಲ ಗೈಸ್, ಇಲ್ಲಿದೆ ನೋಡಿ, ಇದು ಮಿನಿ ಗೇಟ್ಸು. ಓಕೆ ಗೈಸ್, ಐ ಹೋಪ್ ಈ KRP ಡ್ಯಾಮ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ ಏನೋ ಬೋಟಿಂಗ್. ಓಕೆ, ಅಣ್ಣ ನೆಕ್ಸ್ಟ್ ಎಲ್ಲೋ ಬೋಟಿಂಗ್ ಇದೆಯಂತೆ, ಅಲ್ಲಿ ಹೋಗೋಣ ಅಂತಿದ್ದಾನೆ. ಓಕೆ, ಅದನ್ನು ಎಪಿಸೋಡ್ 2 ಕಂಟಿನ್ಯೂ ಮಾಡೋಣ. ಎಪಿಸೋಡ್ 1 ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮೀಡಿಯಾ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.